ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳ ಹೋರಾಟ ಮುಗಿಲು ಮುಟ್ಟಿದ್ದು ಬಹಳ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಬಾಂಗ್ಲಾ ಪ್ರಧಾನಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ದೇಶವನ್ನೇ ಬಿಟ್ಟು ಪರಾರಿಯಾಗಿದ್ದಾರೆ. ಇದರ ಬೆನ್ನಲ್ಲೇ ಸೇನಾ ಆಡಳಿತ ಬಾಂಗ್ಲಾದೇಶದಲ್ಲಿ ಜಾರಿಯಾಗಿದೆ. ತಮ್ಮ ಹುದ್ದೆಯನ್ನ ತೊರೆದು ಭಾರತಕ್ಕೆ ಆಗಮಿಸುತ್ತಿದ್ದಾರೆ ಶೇಖ್ ಹಸೀನಾ ಅನ್ನುವಂತ ಮಾಹಿತಿ. ಬಾಂಗ್ಲಾ ರಾಜಧಾನಿ ಢಾಕಾದಿಂದ ತ್ರಿಪುರಾದ ಅಗರ್ತಲಾಗೆ ಶೇಖ್ ಹಸೀನಾ ಬಂದಿದ್ದಾರೆ ಅನ್ನುವಂತ ಮಾಹಿತಿ. ಈ ಎಲ್ಲ ಘಟನೆಯ ಮಧ್ಯೆ ದೇಶವನ್ನುದ್ದೇಶಿಸಿ ಸೇನಾ ಮುಖ್ಯಸ್ಥ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆಯನ್ನ ಸೇನಾ ಮುಖ್ಯಸ್ಥರು ಖಚಿತಪಡಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ಶಾಂತಿ ಕಾಪಾಡೋಕೆ ಸೇನೆ ಸನ್ನದ್ಧವಾಗಿದೆ ಅಂತ ಹೇಳಿ ಸೇನಾ ಮುಖ್ಯಸ್ಥ ವಕರ್ ಉಲ್ ಜಮಾನ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ರಾಷ್ಟ್ರದಲ್ಲಿ ಹಂಗಾಮಿ ಸರ್ಕಾರ ರಚನೆ ಮಾಡುವುದಾಗಿಯೂ ಘೋಷಣೆಯನ್ನ ಮಾಡಿದ್ದಾರೆ. ಕೂಡಲೇ ರಾಷ್ಟ್ರಪತಿಯನ್ನ ಭೇಟಿ ಮಾಡ್ತೀವಿ ಅಂತ ಹೇಳಿ ಸೇನಾ ಮುಖ್ಯಸ್ಥರು ಹೇಳಿದ್ದಾರೆ. ಇಡೀ ಬಾಂಗ್ಲಾದೇಶದಾದ್ಯಂತ ಕರ್ಫ್ಯೂನ ಜಾರಿ ಮಾಡಲಾಗಿದೆ. ವಿದ್ಯಾರ್ಥಿಗಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳು ನಡೆಸ್ತಾ ಇರುವಂತಹ ಪ್ರತಿಭಟನೆ ಸದ್ಯ ತಾರಕಕ್ಕೆ ಮುಟ್ಟಿದ್ದು. ಶೇಖ್ ಹಸೀನಾರ ಸರ್ಕಾರಿ ಕಚೇರಿ ಏನಿದೆ, ಸರ್ಕಾರಿ ನಿವಾಸ, ಆ ನಿವಾಸದ ಒಳಗೂ ಕೂಡ ಢಾಕಾದಲ್ಲಿ ಪ್ರತಿಭಟನಾಕಾರರು ನುಗ್ಗಿಬಿಟ್ಟಿದ್ದಾರೆ. ಮನೆಯ ಒಳಭಾಗಕ್ಕೆ ನುಗ್ಗಿ ದಾಂಧಲಿಯನ್ನ ಮಾಡಿದ್ದಾರೆ. ಪ್ರತಿಭಟನೆ ಎಷ್ಟರ ಮಟ್ಟಿಗೆ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಕಳೆದ ಜುಲೈ ತಿಂಗಳಿನಲ್ಲಿ ಪೀಕಿಗೆ ಹೋಗ್ಬಿಟ್ಟಿತ್ತು ಈ ಪ್ರತಿಭಟನೆ. ಅದಾದಂತಹ ನಂತರದಲ್ಲಿ ಆ ಮೀಸಲಾತಿಯನ್ನ ಹಿಂದಕ್ಕೆ ಪಡೆಯುವಂತಹ ಕೆಲಸವನ್ನ ಶೇಖ್ ಹಸೀನಾ ಸರ್ಕಾರ ಮಾಡುತ್ತೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ಪ್ರತಿಭಟನೆ ಮಾಡ್ತಾ ಇದ್ದಂತಹ ನೂರಾರು ವಿದ್ಯಾರ್ಥಿಗಳು ಪೊಲೀಸರ ಗುಂಡೇಟಿಗೆ ಬಲಿಯಾಗಿರ್ತಾರೆ. ಇದುವರೆಗೂ 300ಕ್ಕೂ ಅಧಿಕ ಮಂದಿ ಈ ಪ್ರತಿಭಟನೆಯಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ. ನಿನ್ನೆ ಒಂದೇ ದಿನ 68 ಪ್ರತಿಭಟನಾಕಾರರು ಸಾವನ್ನಪ್ಪಿದ್ರೆ 10ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ. ಈ ಪ್ರತಿಭಟನೆಯಲ್ಲಿ ನಡೆದಂತಹ ಗೋಲಿಬಾರ್ನಲ್ಲಿ ಸದ್ಯ ಶೇಖ್ ಹಸೀನಾ ಬಾಂಗ್ಲಾದೇಶವನ್ನ ಬಿಟ್ಟು ಭಾರತದತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಅನ್ನುವಂತ ಮಾಹಿತಿ. ಕಳೆದ ಕೆಲ ತಿಂಗಳ ಹಿಂದೆ ಶ್ರೀಲಂಕಾದಲ್ಲಿ ಯಾವ ರೀತಿಯಾದಂತಹ ಅರಾಜಕತೆ ನಿರ್ಮಾಣವಾಗಿತ್ತೋ, ವಿದ್ಯಾರ್ಥಿಗಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂತಹ ಈ ಪ್ರತಿಭಟನೆಯ ಸ್ವರೂಪ ಈಗ ಅರಾಜಕತೆಯನ್ನ ಬಾಂಗ್ಲಾದೇಶದಲ್ಲಿ ನಿರ್ಮಾಣ ಮಾಡಿಬಿಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, 1996ರಿಂದ 2001 ತನಕ ಒಂದು ಬಾರಿ, ಅದಾದಂತಹ ನಂತರದಲ್ಲಿ 2009ರಿಂದ ಸತತವಾಗಿ 15 ವರ್ಷಗಳ ಕಾಲ ಬಾಂಗ್ಲಾದೇಶದ ಪ್ರೈಮ್ ಮಿನಿಸ್ಟರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದವರು ಶೇಖ್ ಹಸೀನಾ. ಅವರ ಆಡಳಿತದಲ್ಲಿ ಯಾವತ್ತೂ ಈ ರೀತಿಯಾದಂತಹ ಒಂದು ದಾಂಧಲೆ ಅಥವಾ ಗಲಭೆ ಹೋರಾಟ ನಡೆದೇ ಇಲ್ಲ. ಆದ್ರೆ ಈ ಬಾರಿ ಪೀಕ್ ಲೆವೆಲ್ಗೆ ಹೋಗಿ ಖುದ್ದು ಪ್ರಧಾನಿ ಹುದ್ದೆಯಲ್ಲಿದ್ದಂತಹ ಶೇಖ್ ಹಸೀನಾ ದೇಶವನ್ನ ಬಿಟ್ಟು ಪರಾರಿಯಾಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಏನು ಕಾರಣ ಆಯ್ತು? ಸದ್ಯಕ್ಕೆ ಬಾಂಗ್ಲಾದೇಶದಲ್ಲಿ ಸಿಚುವೇಶನ್ ಯಾವ ರೀತಿ ಆಗಿದೆ ಚಂದ್ರಮೋಹನ್? ಹೌದು ವಿದ್ಯಾಶ್ರೀ, ಶೇಖ್ ಹಸೀನಾ ಅವರು ಬಾಂಗ್ಲಾದೇಶದಲ್ಲಿ ಅತ್ಯಂತ ಜನಪ್ರಿಯ ನಾಯಕಿ. ಇದುವರೆಗೂ ಕೂಡ 5 ಬಾರಿ ಬಾಂಗ್ಲಾದೇಶದ ಪ್ರಧಾನಿಯಾಗಿ ಗದ್ದುಗೆಯನ್ನು ಹಿಡಿದು ಆಳ್ವಿಕೆಯನ್ನು ನಡೆಸಿದ್ದಾರೆ. ಮುಖ್ಯವಾಗಿ ಇತ್ತೀಚೆಗೆ ನಡೆದಂತಹ ಬಾಂಗ್ಲಾದ ಪಾರ್ಲಿಮೆಂಟ್ನ ಚುನಾವಣೆಯಲ್ಲೂ ಕೂಡ ಭರ್ಜರಿಯಾದಂಥ ಗೆಲುವನ್ನು ಸಾಧಿಸಿದರು. ಅವರ ವಿರುದ್ಧ ಬೇರೆ ಬೇರೆ ಕಾರಣಗಳಿಗಾಗಿ ವಿರೋಧ ಪಕ್ಷಗಳು ಚುನಾವಣೆಗೆ ಸ್ಪರ್ಧೆ ಮಾಡಿರಲಿಲ್ಲ. ಈ ವರ್ಷ ನಡೆದಂಥ ಚುನಾವಣೆಗಿಂತ ಇಂದಿನ ಚುನಾವಣೆಯಲ್ಲಿ ಆಗಲೂ ಕೂಡ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ಗೆ ಭರ್ಜರಿ ಬಹುಮತವನ್ನು ಸಾಧಿಸಿತ್ತು. ವಿರೋಧ ಪಕ್ಷಗಳೆಲ್ಲವೂ ಕೂಡ ಧೂಳಿಪಟ ಆಗಿದ್ದು. ಆಗ ಶೇಖ್ ಹಸೀನಾ ಅವರು ಕೂಡ ಭಾರತದ ಬಿಜೆಪಿ ಪಕ್ಷದ ಉದಾಹರಣೆನ ಅಲ್ಲಿನ ವಿರೋಧ ಪಕ್ಷಗಳಿಗೆ ನೀಡಿದರು. ಭಾರತದಲ್ಲಿ ಬಿಜೆಪಿ ಪಕ್ಷ 84ರಲ್ಲಿ ಕೇವಲ 2 ಸ್ಥಾನವನ್ನು ಗೆದ್ದಿತ್ತು. ಆದರೆ 2014ರ ವೇಳೆಗೆ 300ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಬಿಜೆಪಿ ಗೆದ್ದು ಅಧಿಕಾರದ ಗದ್ದಿಗೆಯನ್ನು ಹಿಡಿತು. ಅದೇ ರೀತಿ ನೀವು ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆಯನ್ನು ಇಟ್ಟು ಹೋರಾಟವನ್ನು ಮಾಡಿ ಮುಂದೊಂದು ದಿನ ನೀವು ಕೂಡ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ಬೋದು ಅನ್ನೋ ಒಂದು ಮಾತನ್ನು ಹೇಳಿದರು. ಆದರೆ ಈಗ ಬಾಂಗ್ಲಾದೇಶದಲ್ಲಿ ಮುಖ್ಯವಾಗಿ ಮೀಸಲಾತಿ ಪರಿಷ್ಕರಣೆಯ ಹೋರಾಟದಿಂದಾಗಿಯೇ ಶೇಖ್ ಹಸೀನಾ ಅವರು ದೇಶವನ್ನು ಬಿಟ್ಟು ಮತ್ತೆ ಭಾರತದತ್ತ ವಲಸೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 1 ತಿಂಗಳಿಂದಲೂ ಕೂಡ ಬಾಂಗ್ಲಾದೇಶದಲ್ಲಿನ ಯುವಜನತೆ ಮೀಸಲಾತಿ ಪರಿಷ್ಕರಣೆ ವಿರುದ್ಧ ತೀವ್ರವಾದಂಥ ಹೋರಾಟವನ್ನು ನಡೆಸ್ತಾ ಇದ್ರು. ಈ ಒಂದು ಹೋರಾಟ ಹಿಂಸಾಚಾರಕ್ಕೂ ಕೂಡ ತಿರುಗಿತ್ತು. ಮುಖ್ಯವಾಗಿ 4 ಲಕ್ಷ ಜನ ಬೀದಿಗಿಳಿದು ಹೋರಾಟವನ್ನು ನಡೆಸ್ತಾ ಇದ್ರು ಅನ್ನೋ ಒಂದು ಅಂದಾಜಿದೆ. ಈ ಒಂದು ಹೋರಾಟ ಪ್ರತಿಭಟನೆಗಳು ಹಿಂಸಾಚಾರದ ಸ್ವರೂಪಕ್ಕೂ ಕೂಡ ತಿರುಗಿದ್ವು. ಹಿಂಸಾಚಾರದ ಪರಿಣಾಮವಾಗಿ ಇದುವರೆಗೂ 300ಕ್ಕೂ ಹೆಚ್ಚಿನ ಮಂದಿ ವಿದ್ಯಾರ್ಥಿಗಳು, ಪೊಲೀಸರು, ಭದ್ರತಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಈ ಹಿಂಸಾಚಾರದ ಹಿನ್ನೆಲೆಯಲ್ಲಿ ಈಗ ಬಾಂಗ್ಲಾದೇಶದ ಸೇನೆ
ಕೂಡ ಮಧ್ಯಪ್ರವೇಶವನ್ನು ಮಾಡಿತ್ತು. ಇವತ್ತು ಮಧ್ಯಾಹ್ನ 1:30ಕ್ಕೆ ಬಾಂಗ್ಲಾದೇಶದ ಸೇನೆ ಪ್ರಧಾನಿ ಶೇಖ್ ಹಸೀನಾ ಅವರಿಗೆ 45 ನಿಮಿಷಗಳ ಡೆಡ್ಲೈನ್ ಅನ್ನು ಕೊಟ್ಟಿತ್ತು. 45 ನಿಮಿಷಗಳಲ್ಲಿ ನೀವು ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಲೇಬೇಕು ಅಂತೇಳಿ ಡೆಡ್ಲೈನ್ ಅನ್ನು ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲೇ ಶೇಖ್ ಹಸೀನಾ ಅವರು 45 ನಿಮಿಷಗಳ ಡೆಡ್ಲೈನ್ ಅಲ್ಲೇ ತಮ್ಮ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮಧ್ಯಾಹ್ನ 2:30 ಹೊತ್ತಿಗೆ ಅವರು ಅಲ್ಲಿನ ಒಂದು ಏರ್ ಬೇಸ್ನಿಂದ ಸೇನಾ ಹೆಲಿಕಾಪ್ಟರ್ನಲ್ಲೇ ಭಾರತಕ್ಕೆ ಬಂದಿದ್ದಾರೆ. ಈಗ ಭಾರತದಲ್ಲಿ ಶೇಖ್ ಹಸೀನಾ ಅವರು ವಾಸ್ತವ್ಯವನ್ನು ಹೂಡಬಹುದು, ಇಲ್ವೇ ಲಂಡನ್ಗೆ ಪ್ರಯಾಣವನ್ನು ಬೆಳೆಸಬಹುದು ಅನ್ನುವ ಮಾಹಿತಿ ಕೂಡ ಈಗ ಬರ್ತಾ ಇದೆ. ಮುಖ್ಯವಾಗಿ ಬಾಂಗ್ಲಾದೇಶದ ಸ್ಥಾಪನೆಗೆ ಕಾರಣ ಆದವರು ಇದೇ ಶೇಖ್ ಹಸೀನಾ ಅವರ ತಂದೆ ಮುಜಿಬುರ್ ರೆಹಮಾನ್ ಅವರು. ಬಂಗಬಂಧು ಮುಜಿಬುರ್ ರೆಹಮಾನ್ ಅಂತಾನೆ ಅವರ ತಂದೆಯವ್ರನ್ನು ಕೂಡ ಕರೆಯಲಾಗುತ್ತೆ. ಈ ಹಿಂದೆ ಬಾಂಗ್ಲಾದೇಶ ಕೂಡ ಪಾಕಿಸ್ತಾನದ ಭಾಗವಾಗೇ ಇತ್ತು. ಆದರೆ ಪಾಕಿಸ್ತಾನ ಬಾಂಗ್ಲಾದೇಶದ ಪ್ರದೇಶವನ್ನ ಆರ್ಥಿಕವಾಗಿ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನ ಮಾಡಿತ್ತು. ಏನಿದ್ರು ಕೂಡ ಈ ಬಾಂಗ್ಲಾದೇಶದ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇರಲಿಲ್ಲ ಮತ್ತು ಅಲ್ಲಿ ಯಾವುದೇ ಜನರ ಕೂಡ ತೀವ್ರ ಬಡತನದ ಸ್ಥಿತಿಯಲ್ಲಿ ಇದ್ರು ಮತ್ತು ಅಲ್ಲಿ ಪಾಕಿಸ್ತಾನದ ಸೇನೆ ಬಾಂಗ್ಲಾದೇಶದ ಭಾಗದಲ್ಲಿ ತೀವ್ರವಾದಂತಹ ದೌರ್ಜನ್ಯವನ್ನ ಜನರ ಮೇಲೆ ನಡೆಸ್ತಾ ಇತ್ತು. ಮಹಿಳೆಯರ ಮೇಲೆ ಅತ್ಯಾಚಾರಗಳನ್ನು ನಡೆಸ್ತಾ ಇತ್ತು ಮತ್ತು ಅಭಿವೃದ್ಧಿಗೂ ಕೂಡ ಹಣ ಕೊಡ್ತಾ ಇರಲಿಲ್ಲ. ಇದರಿಂದಾಗಿ ಬಾಂಗ್ಲಾದೇಶದ ಭಾಗದಲ್ಲಿ ಪಾಕಿಸ್ತಾನದ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಯಿತು. ಅದರ ನೇತೃತ್ವವನ್ನು ವಹಿಸಿದಂಥವರು ಇದೇ ಶೇಖ್ ಹಸೀನಾ ಅವರ ತಂದೆ ಮುಜಿಬುರ್ ರೆಹಮಾನ್ ಅವರು ಮತ್ತು ಅವರು ಕೂಡ ಪಾರ್ಲಿಮೆಂಟ್ನ ಚುನಾವಣೆಯಲ್ಲಿ ಭರ್ಜರಿಯಾದಂತಹ ಗೆಲುವನ್ನ ಸಾಧಿಸಿದ್ರು. ಇದರಿಂದಾಗಿ ಅವರೇ ಪಾಕಿಸ್ತಾನದ ಮುಂದಿನ ಪ್ರಧಾನಿ ಆಗಬೇಕಾದಂತಹ ಪರಿಸ್ಥಿತಿ 1970ರಲ್ಲಿ ನಿರ್ಮಾಣ ಆಗಿತ್ತು. ಇದನ್ನ ತಪ್ಪಿಸಲಿಕ್ಕೋಸ್ಕರನೇ ಆಗ ಪಾಕಿಸ್ತಾನದ ಸೇನೆಯನ್ನ ಬಾಂಗ್ಲಾದೇಶದ ಭಾಗಕ್ಕೆ ನುಗ್ಗಿಸಿ ಅಲ್ಲಿ ಬಾಂಗ್ಲಾದೇಶದ ಜನರ ಮೇಲೆ ದೌರ್ಜನ್ಯವನ್ನು ಎಸಗಲಾಗಿತ್ತು. ಇಂಥ ಸಂದರ್ಭದಲ್ಲೇ ಬಾಂಗ್ಲಾದೇಶದ ಹುಟ್ಟಿಗೆ ಕಾರಣ ಆಗಿದ್ದಂಥದ್ದು ಅಂದ್ರೆ ಭಾರತದ ಸರ್ಕಾರ ಮತ್ತು ಭಾರತದ ಸೇನೆ. ಆಗ ಭಾರತದ ಪ್ರಧಾನಿಯಾಗಿದ್ದಂಥ ಇಂದಿರಾ ಗಾಂಧಿ ಅವರು ಕೂಡ ಮುಜಿಬುರ್ ರೆಹಮಾನ್ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಘೋಷಣೆಯನ್ನು ಮಾಡಿದ್ರು. ಪಾಕಿಸ್ತಾನವನ್ನು ಯುದ್ಧದಲ್ಲಿ ಸೋಲಿಸಿ ಬಾಂಗ್ಲಾದೇಶದ ಹುಟ್ಟಿಗೆ ಭಾರತ ಮತ್ತು ಮುಜಿಬುರ್ ರೆಹಮಾನ್ ಇಬ್ಬರು ಕೂಡ ಕಾರಣರಾದರು. ಆ ಕಾರಣಕ್ಕಾಗಿಯೇ ಶೇಖ್ ಹಸೀನಾ ಮತ್ತು ಬಾಂಗ್ಲಾದೇಶ ಭಾರತದೊಂದಿಗೆ ಉತ್ತಮವಾದಂಥ ಬಾಂಧವ್ಯವನ್ನು ಇಂದಿಗೂ ಕೂಡ ಹೊಂದಿದ್ದಾರೆ. ಹೀಗೆ 1971ರಲ್ಲಿ ಮುಜಿಬುರ್ ರೆಹಮಾನ್ ಅವರ ಹೋರಾಟದ ಪರಿಣಾಮವಾಗಿಯೇ ಬಾಂಗ್ಲಾದೇಶ ಸೃಷ್ಟಿಯಾಯಿತು. ಇದೇ ಮುಜಿಬುರ್ ರೆಹಮಾನ್ ಅವರ ಮಗಳು ಶೇಖ್ ಹಸೀನಾ ತಂದೆಯವರ ಅವ್ರಿಗಿದ್ದಂಥ ನಾಮಬಲ ಖ್ಯಾತಿ ಎಲ್ಲ ಕಾರಣದಿಂದಾಗಿಯೇ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಕೂಡ ನಿರಂತರವಾಗಿ ಚುನಾವಣೆಗಳಲ್ಲಿ ಗೆಲುವು ಸಾಧಿಸ್ತಾ ಬಂದಿತ್ತು. ಆದರೆ ಅಲ್ಲಿ ಬಾಂಗ್ಲಾದೇಶದಲ್ಲಿ ಮುಜಿಬುರ್ ರೆಹಮಾನ್ ಅವರು ಅಧ್ಯಕ್ಷ ಆಗಿದ್ದಂಥ ಅವಧಿಯಲ್ಲೇ 1971ರ ಬಾಂಗ್ಲಾ ಯುದ್ಧದಲ್ಲಿ ಹೋರಾಟ ಮಾಡಿದಂಥ ಯೋಧರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ 30% ಮೀಸಲಾತಿಯನ್ನು ಸರ್ಕಾರಿ ಹುದ್ದೆಗಳಲ್ಲಿ ನೀಡುವಂತ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿತ್ತು. ಆ ಮೀಸಲಾತಿ ಇದುವರೆಗೂ ಕೂಡ ಮುಂದುವರ್ಕೊಂಡೇ ಬಂದಿತ್ತು. ಆದರೆ ಇತ್ತೀಚೆಗೆ ಆ ಮೀಸಲಾತಿಯನ್ನ ಬಾಂಗ್ಲಾದೇಶದ ಹೈಕೋರ್ಟ್ ರದ್ದುಪಡಿಸಿತ್ತು. ಅದಾದ ಬಳಿಕ ಅಲ್ಲಿನ ನಿವೃತ್ತ ಯೋಧರೇ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಮತ್ತೆ ನಮಗೆ ಮೀಸಲಾತಿಯನ್ನು ನೀಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ರು. ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆದು ಮತ್ತೆ ಮೀಸಲಾತಿಯನ್ನು ನೀಡಲಾಗಿತ್ತು. ಅಂತಿಮವಾಗಿ ಅಲ್ಲಿನ ಕೋರ್ಟ್ 93% ಸರ್ಕಾರಿ ಹುದ್ದೆಗಳನ್ನು ಮೆರಿಟ್ ಆಧಾರದ ಮೇಲೆ ಭರ್ತಿ ಮಾಡಬೇಕು, 7% ಮಾತ್ರವೇ ಮೀಸಲಾತಿಯನ್ನು ನೀಡಬೇಕು ಅಂತೇಳಿ ಆ ತೀರ್ಪನ್ನು ಕೊಟ್ಟಿತ್ತು. ಈ ಒಂದು ಮೀಸಲಾತಿಯ ಪರಿಷ್ಕರಣೆಗಳೆಲ್ಲವೂ ಕೂಡ ಬಾಂಗ್ಲಾದೇಶದ ಯುವಜನತೆಯ ಆಕ್ರೋಶಕ್ಕೆ ಅಸಮಾಧಾನಕ್ಕೆ ಕಾರಣ ಆಗಿದ್ದು. ಮುಖ್ಯವಾಗಿ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಯನ್ನು ನೀಡೋದ್ರಿಂದಾಗಿ ಮೆರಿಟ್ಗೆ ಯಾವುದೇ ಬೆಲೆ ಇಲ್ಲದಂತಾಗುತ್ತೆ. ಮೆರಿಟ್ ಆಧಾರಿತ ಉದ್ಯೋಗ ನೇಮಕಾತಿ ನಮಗೆ ಬೇಕು ಮತ್ತು ಈ ಒಂದು ಮೀಸಲಾತಿಯನ್ನ ಶೇಖ್ ಹಸೀನಾ ಅವರು ಮೀಸಲಾತಿಯ ವಿಚಾರವಾಗಿ ಸ್ಫೋಟಗೊಂಡಂತಹ ವಿದ್ಯಾರ್ಥಿಗಳ ಆಕ್ರೋಶ ಇವತ್ತು ಯಾವ ಮಟ್ಟಿಗೆ ತಲುಪಿದೆ ನೋಡಿ. ಖುದ್ದು ಪ್ರೈಮ್ ಮಿನಿಸ್ಟರ್ ಕಚೇರಿ ಏನಿದೆ, ಅವರ ನಿವಾಸ ಏನಿದೆ, ಸರ್ಕಾರಿ ನಿವಾಸ, ಆ ನಿವಾಸದ ಒಳಗ್ ನುಗ್ಗಿದ್ದಾರೆ ಮುಜಿಬುರ್ ರೆಹಮಾನ್. ಶೇಖ್ ಹಸೀನಾ ಅವರ ತಂದೆ ಬಾಂಗ್ಲಾದೇಶದ ಪಿತಾಮಹ ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿ. ಅವರ ಪ್ರತಿಮೆಯ ಮೇಲೆ ದಾಳಿ ಆಗ್ತಾ ಇದೆ. ಇಡೀ ಬಾಂಗ್ಲಾದೇಶದಲ್ಲಿ ಅರಾಜಕತೆ ನಿರ್ಮಾಣ ಆಗಿದೆ. 5 ಬಾರಿ ಗೆದ್ದಂತಹ ಶೇಖ್ ಹಸೀನಾ ಅವರು ವಿದ್ಯಾರ್ಥಿಗಳ ವಿಚಾರದಲ್ಲಿ ಅದನ್ನ ಸರಿಯಾಗಿ ನಿರ್ವಹಣೆ ಮಾಡುವಲ್ಲಿ ಎಡವಿ ಬಿಟ್ರ ಹಾಗಾದ್ರೆ ಅಂತ ಹೇಳಿ ಚಂದ್ರಮೋಹನ್. ಹೌದು ವಿದೇಶಿ, ಮುಖ್ಯವಾಗಿ ಒಂದು ಹಂತದಲ್ಲಿ ಶೇಖ್ ಹಸೀನಾ ಅವರು ಕೂಡ ಸರ್ಕಾರಿ ಉದ್ಯೋಗಗಳಲ್ಲಿ 30% ಮೀಸಲಾತಿಯನ್ನು ನಿವೃತ್ತ ಯೋಧರಿಗೆ ಮತ್ತು ಅವರ ಮಕ್ಕಳಿಗೆ ಕೊಡೋದನ್ನು ಬೆಂಬಲಿಸಿದ್ರು. ಮುಖ್ಯವಾಗಿ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಯನ್ನು 1971ರ ಯುದ್ಧದಲ್ಲಿ ಹೋರಾಡಿದಂತಹ ಯೋಧರಿಗೆ, ಅವರ ಕುಟುಂಬ ವರ್ಗದವರಿಗೆ ನೀಡದೆ ಇನ್ಯಾರು ರಜಾಕಾರರಿಗೆ ನೀಡಬೇಕಾ ಅನ್ನೋ ಒಂದು ಪ್ರಶ್ನೆಯನ್ನು ಶೇಖ್ ಹಸೀನಾ ಅವರು ಕೇಳಿದ್ರು. ಪ್ರತಿಭಟನೆ ನಡೆಸ್ತಕ್ಕಂಥವ್ರು ಶಾಂತಿಯನ್ನು ಕಾಪಾಡಿಕೊಳ್ಬೇಕು, ಕಾನೂನಿನಲ್ಲಿ ನಂಬಿಕೆಯನ್ನು ಇಡಬೇಕು. ಈ ಕಾನೂನಲ್ಲಿ ನಂಬಿಕೆ ಇಡದೆ ಹೋರಾಟವನ್ನು ನಡೆಸಿದ್ರೆ ಕಾನೂನು ತನ್ನ ಕ್ರಮವನ್ನು ತೆಗೆದುಕೊಳ್ಳುತ್ತೆ. ರಜಾಕಾರರು ಅಂತ ಅಂದ್ರೆ ಬಾಂಗ್ಲಾದೇಶದ ಜನರ ಮೇಲೆನೆ ದೌರ್ಜನ್ಯ ನಡೆಸಿದಂಥವ್ರು. ಅಂತಹ ರಜಾಕಾರರಿಗೆ ನಾವು ಮೀಸಲಾತಿಯನ್ನು ನೀಡಲಿಕ್ಕಾಗುತ್ತಾ? ಬಾಂಗ್ಲಾದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದಂಥವ್ರಿಗೆ ಮತ್ತು 1971ರ ಯುದ್ಧದಲ್ಲಿ ಬಾಂಗ್ಲಾದೇಶದ ಹುಟ್ಟಿಗಾಗಿ ಹೋರಾಟ ನಡೆಸಿದಂಥವರ ಯೋಧರು ಮತ್ತು ಅವರ ಕುಟುಂಬ ವರ್ಗದವರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿಯನ್ನು ನೀಡಬೇಕು ಅಂತಲೇ ಶೇಖ್ ಹಸೀನಾ ಅವರು ಕೂಡ ವಾದವನ್ನು ಮಂಡಿಸಿದ್ರು. ಆದರೆ ಇದು ಬಾಂಗ್ಲಾದೇಶದ ಯುವಜನತೆಯನ್ನ ಕೆರಳಿಸಿತ್ತು. ಈ ಕಾರಣಕ್ಕಾಗಿಯೇ ಶೇಖ್ ಹಸೀನಾ ಮತ್ತು ಅವರ ಸರ್ಕಾರದ ವಿರುದ್ಧ ಬೀದಿಗಿಳಿದು ನಿರಂತರವಾಗಿ ಕಳೆದ ಚಂದ್ರಮೋಹನ್, ಬಾಂಗ್ಲಾದೇಶದಿಂದ ಪರಾರಿಯಾಗಿರುವಂತಹ ಶೇಖ್ ಹಸೀನಾ ಅವರು ಭಾರತದತ್ತ ಬಂದಿದ್ದಾರೆ ಅನ್ನುವಂತ ಮಾಹಿತಿ. ಮತ್ತೊಂದು ಕಡೆಗೆ ಬಾಂಗ್ಲಾದೇಶದಲ್ಲಿ ಇಂಥ ಒಂದು ಅರಾಜಕತೆಯ ಸಿಚುವೇಶನ್,
ಬಾಂಗ್ಲಾದೇಶದ ಜೊತೆ ಗಡಿಯನ್ನ ಹಂಚಿಕೊಂಡಿರುವಂತಹ ದೇಶ ಭಾರತ. ಹೀಗಾಗಿ ಭಾರತಕ್ಕೆ ಇದು ಎಷ್ಟು ಥ್ರೆಟ್ ಆಗಬಹುದು ಸದ್ಯದ ಸಿಚುವೇಶನ್ ಅಂತ ಹೇಳಿ ಯಾವ ರೀತಿ ಭಾರತ ಅಲರ್ಟ್ ಆಗ್ತಾ ಇದೆ? ಹೌದು ವಿದೇಶಿ, ಮುಖ್ಯವಾಗಿ ಈಗ ಭಾರತ ಸರ್ಕಾರ ಮತ್ತು ಭಾರತೀಯ ಸೇನೆ ಎರಡೂ ಕೂಡ ಬಾಂಗ್ಲಾದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಮತ್ತು ಭಾರತ ಹಾಗೂ ಬಾಂಗ್ಲಾದ ಗಡಿ ಎರಡರ ಮೇಲೂ ಕೂಡ ತೀವ್ರವಾದಂಥ ನಿಗಾವನ್ನ ಇರಿಸಿವೆ. ಮುಖ್ಯವಾಗಿ ಈಗ ಬಾಂಗ್ಲಾದೇಶದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾರತದ ಕಡೆಗೆ ಬರದಂತೆ ನೋಡ್ಕೊಳ್ಬೇಕಾಗುತ್ತೆ ಮತ್ತು ಬಾಂಗ್ಲಾದೇಶದಲ್ಲೂ ಕೂಡ ಶಾಂತಿ ಸ್ಥಾಪನೆ ಆಗಬೇಕು ಮತ್ತು ಅಲ್ಲೊಂದು ಮಧ್ಯಂತರ ಸರ್ಕಾರ ಸ್ಥಾಪನೆಯಾಗಿ ಅಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸುವಂಥ ನಿಟ್ಟಿನಲ್ಲೂ ಕೂಡ ಈಗ ಭಾರತ ಸರ್ಕಾರ ಗಮನವನ್ನು ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈಗ ಭಾರತ ಸರ್ಕಾರ ಕೂಡ ಗಮನವನ್ನು ಕೊಡ್ತಾ ಇದೆ. ಮುಖ್ಯವಾಗಿ ಗಡಿ ಭಾಗದಲ್ಲಿ ಈಗ ಭಾರತದ ಮಿಲಿಟರಿ ಕೂಡ ಭದ್ರತೆಯನ್ನು ಹೆಚ್ಚಳವನ್ನ ಮಾಡಿದೆ. ಏಕೆಂತಂದ್ರೆ ಅಲ್ಲಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾರತದತ್ತ ಅಕ್ರಮವಾಗಿ ನುಸುಳದಂತೆ ನೋಡ್ಕೊಳ್ಬೇಕಾಗುತ್ತೆ. ಮುಖ್ಯವಾಗಿ 1970-71ರಲ್ಲೂ ಕೂಡ ಇದೇ ರೀತಿಯಾದಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಆಗ್ಲೂ ಕೂಡ ಬಾಂಗ್ಲಾದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ನಿರಾಶ್ರಿತರು ಭಾರತದ ಗಡಿಯ ಮೂಲಕ ಭಾರತದ ಒಳಗಡೆ ನುಗ್ತಾ ಇದ್ರು. ಇದನ್ನು ಗಮನಿಸಿದಂತ ಇಂದಿರಾ ಗಾಂಧಿ ಅವರೇ ಇದರ ಬಗ್ಗೆ ಅಮೆರಿಕದ ಜೊತೆಗೂ ಕೂಡ ಚರ್ಚೆಯನ್ನು ನಡೆಸಿದ್ರು ಮತ್ತು ಬೇರೆ ಬೇರೆ ದೇಶಗಳ ಜೊತೆ ಚರ್ಚೆಯನ್ನು ನಡೆಸಿದ್ರು. ಬಾಂಗ್ಲಾದ ಪರಿಸ್ಥಿತಿ ಇದೇ ರೀತಿ ಮುಂದುವರಿಲಿಕ್ಕೆ ಬಿಟ್ರೆ ಬಾಂಗ್ಲಾದಿಂದ ಅಕ್ರಮವಾಗಿ ಜನ ಬಂದು ಭಾರತದ ಒಳಗಡೆ ಸೇರ್ಕೊಂಡ್ಬಿಡ್ತಾರೆ. ಆ ಕಾರಣಕ್ಕಾಗಿನೇ ಬಾಂಗ್ಲಾಕ್ಕೆ ಒಂದು ಸ್ವಾತಂತ್ರ್ಯವನ್ನು ಕೊಡಿಸಬೇಕು, ಹೊಸ ಪ್ರತ್ಯೇಕ ಬಾಂಗ್ಲಾದೇಶ ಸೃಷ್ಟಿಯಾಗುವಂತೆ ನಾವು ಮಾಡಲೇಬೇಕು ಅನ್ನೋ ಕಾರಣಕ್ಕಾಗಿಯೇ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಘೋಷಣೆ ಮಾಡಿ ಬಾಂಗ್ಲಾದೇಶದ ಸೃಷ್ಟಿಗೆ ಕಾರಣರಾದರು. ಈಗಲೂ ಕೂಡ ಅದೇ ರೀತಿಯಾಗಿ ಒಂದು ಬಾಂಗ್ಲಾದ ಆಂತರಿಕ ಅಶಾಂತಿ ಅರಾಜಕ ಪರಿಸ್ಥಿತಿಯ ಕಾರಣದಿಂದಾಗಿ ಬಾಂಗ್ಲಾದೇಶದಲ್ಲಿರ್ತಕ್ಕಂತಹ ಜನ ಭಾರತದತ್ತ ನುಸುಳಿ ಬರ್ತಕ್ಕಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ. ಈ ಕಾರಣಕ್ಕಾಗಿಯೇ ಈಗ ಭಾರತದ ಸೇನೆ ಕೂಡ ಬಾಂಗ್ಲಾದ ಗಡಿಯಲ್ಲಿ ಭದ್ರತೆಯನ್ನು ಮತ್ತಷ್ಟು ಹೆಚ್ಚಳಗೊಳಿಸಿದೆ. ಜೊತೆಗೆ ಭಾರತ ಸರ್ಕಾರ ಕೂಡ ಬಾಂಗ್ಲಾದಲ್ಲಿ ಆಂತರಿಕವಾಗಿ ಆಗ್ತಾ ಇರತಕ್ಕಂತಹ ಈ ಎಲ್ಲ ಅರಾಜಕ ಪರಿಸ್ಥಿತಿ ಅಶಾಂತಿಯ ಬೆಳವಣಿಗೆಗಳ ಬಗ್ಗೆ ಕೂಡ ನಿಗಾವನ್ನು ವಹಿಸಿದೆ. ಈಗಾಗಲೇ ಅಲ್ಲಿ ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥರು ಕೂಡ ಈಗಾಗಲೇ ದೇಶವನ್ನು ಉದ್ದೇಶಿಸಿ ಮಾತನಾಡಿದರೆ ದೇಶದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಮತ್ತು ಮಧ್ಯಂತರ ಸರ್ಕಾರ ಒಂದು ಸ್ಥಾಪನೆಯಾಗಿ ಅದು ದೇಶವನ್ನು ಮುನ್ನಡೆಸ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತೇವೆ. ಈ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳೊಂದಿಗೂ ಕೂಡ ನಾವು ಮಾತುಕತೆಯನ್ನು ನಡೆಸಿದ್ದೇವೆ ಅಂತ ಹೇಳಿದ್ದಾರೆ. ಹೀಗಾಗಿ ಸೇನೆಯ ನೇತೃತ್ವದಲ್ಲೇ ಈಗ ಬಾಂಗ್ಲಾದಲ್ಲಿ ಒಂದು ಮಧ್ಯಂತರ ಸರ್ಕಾರ ರಚನೆ ಆಗುವಂತಹ ನಿಟ್ಟಿನಲ್ಲಿ ಈಗ ಪ್ರಯತ್ನವನ್ನ ಬಾಂಗ್ಲಾದೇಶದ ಸೇನೆ ನಡೆಸ್ತಾ ಇದೆ. ಈ ಬಾಂಗ್ಲಾ ಜೊತೆಗೆ ಅಲ್ಲಿ ಪ್ರತಿಭಟನೆ ನಡೆಸ್ತಕ್ಕಂತಹ ಪ್ರತಿಭಟನಾಕಾರರು ಕೂಡ ಶಾಂತಿಯನ್ನು ಕಾಪಾಡಬೇಕು, ನಮ್ಮ ಮಾತನ್ನು ನೀವು ಕೇಳಬೇಕು, ನಮ್ಮ ಮಾತನ್ನು ಕೇಳಿದ್ರೆ ದೇಶವನ್ನು ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಮಾತನ್ನ ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥರು ಕೂಡ ಈಗ ಹೇಳಿದ್ದಾರೆ. ಹೀಗಾಗಿ ಈಗ ಬಾಂಗ್ಲಾದೇಶದಲ್ಲಿ ಶಾಂತಿ ಸ್ಥಾಪನೆಯ ನಿಟ್ಟಿನಲ್ಲಿ ಮತ್ತು ಅರಾಜಕ ಪರಿಸ್ಥಿತಿಯನ್ನ ನಿವಾರಣೆ ಮಾಡುವಂತ ನಿಟ್ಟಿನಲ್ಲಿ ಈಗ ಬಾಂಗ್ಲಾದ ಸೇನೆ ಕೂಡ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಈಗ ಅಲ್ಲಿ ಢಾಕಾದಲ್ಲಿರುವಂತಹ ಮುಜಿಬುರ್ ರೆಹಮಾನ್ ಅವರ ಪ್ರತಿಮೆಯನ್ನೇ ಧ್ವಂಸಗೊಳಿಸ್ತಕ್ಕಂಥ ಕೆಲಸವನ್ನು ಕೂಡ ಪ್ರತಿಭಟನಾಕಾರರು ಮಾಡ್ತಾ ಇದ್ದಾರೆ. ಮುಜಿಬುರ್ ರೆಹಮಾನ್ ಅವರನ್ನ ಬಾಂಗ್ಲಾದೇಶದ ಪಿತಾಮಹ ಅಂತಾನೆ ಕರೆಯಲಾಗುತ್ತೆ. ಬಾಂಗ್ಲಾದೇಶದ ಹುಟ್ಟಿಗೆ ಕಾರಣರಾದಂಥವರೇ ಮುಜಿಬುರ್ ರೆಹಮಾನ್. ಆದ್ರೆ ಇವತ್ತು ಅಲ್ಲಿನ ಸ್ಥಳೀಯ ಜನರನ್ನೇ ಅದೇ ದೇಶದ ಪಿತಾಮಹನ ಪ್ರತಿಮೆಯನ್ನೇ ಧ್ವಂಸ ಮಾಡುವಂತಹ ಮಟ್ಟಕ್ಕೂ ಕೂಡ ಹೋಗಿದ್ದಾರೆ. ಇದನ್ನ ಬಾಂಗ್ಲಾದೇಶದಲ್ಲಿ ಯಾರೊಬ್ಬರು ಕೂಡ ಕನಸು ಮನಸ್ಸಿನಲ್ಲೂ ಊಹಿಸಿರ್ಲಿಲ್ಲ. ಬಾಂಗ್ಲಾದೇಶದಲ್ಲಿ ಇಂತಹದೊಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದನ್ನ ಯಾರೊಬ್ಬರು ಕೂಡ ಊಹಿಸಿರ್ಲಿಲ್ಲ. ಆದ್ರೆ ಇವತ್ತು ಮುಜಿಬುರ್ ರೆಹಮಾನ್ ಅವರ ಪ್ರತಿಮೆಯ ಧ್ವಂಸ ಆಗ್ತಾ ಇದೆ. ಪ್ರಧಾನಿ ಶೇಖ್ ಹಸೀನಾ ಅವರ ನಿವಾಸಕ್ಕೆ ಜನ ನುಗ್ಗಿ ಅಲ್ಲೂ ಕೂಡ ದಾಂಧಲೆಯನ್ನ ನಡೆಸ್ತಾ ಇದ್ದಾರೆ. ಮೀಸಲಾತಿ ಪರಿಷ್ಕರಣೆ ವಿರುದ್ಧ ತಮ್ಮ ಆಕ್ರೋಶ ಅಸಮಾಧಾನವನ್ನು ತೀವ್ರವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಯಾವುದೇ ಒಂದು ದೇಶದಲ್ಲಾಗ್ಬೋದು ಯುವಜನತೆ ಅಶಾಂತಿ ದೇಶದ ಅಭಿವೃದ್ಧಿಗೆ ಮತ್ತು ಬೆಳವಣಿಗೆಗೆ ಪೂರಕ ಆಗೋದಿಲ್ಲ ಅನ್ನೋದಕ್ಕೆ ಈಗ ಬಾಂಗ್ಲಾದೇಶದ ಯುವಜನತೆಯ ಅಶಾಂತಿ ಕೂಡ ಸ್ಪಷ್ಟವಾದಂಥ ಉದಾಹರಣೆ ಆಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.